ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಭಾರತ ದೇಶ ಎಷ್ಟು ಪುಣ್ಯವಂತ ದೇಶ ಇರಬಹುದು ಅಂತ, ಈ ಭಾರತದಲ್ಲಿ ಜನಿಸಿರುವಂತಹ ನಾವು ಎಷ್ಟು ಭಾಗ್ಯವಂತರಿರಬಹುದು. ಎಂತೆಂಥ ಮಹಾತ್ಮರ ಅವತಾರವನ್ನು ಎತ್ತಿದ್ರು, ಅವರ ಜೀವನಗಳನ್ನು ನೋಡಿಬಿಟ್ರೆ ಜನ್ಮನ ಸಾರ್ಥಕ. ಆದೋನಿಯಲ್ಲಿರುವಂತಹ ಮಹಾಯೋಗಿನಿ ಲಕ್ಷ್ಮಮ್ಮ ಅವ್ವ, ಮೊದಲೇ ವಿಡಿಯೋದೊಳಗೆ ನಿಮಗೆ ಹೇಳಿದೆ ನಾ ಏನಂತಂದ್ರೆ, ಅವ್ವ ಅಂಥೇಳಿ ಕರೀರಿ. ಕಣ್ಣು ಮುಚ್ಚಿ ಒಮ್ಮೆ ಅವ್ವ ಅಂದ ನೋಡ್ರಿ, ಎಷ್ಟು ಆನಂದ. ಆದೋನಿ ಲಕ್ಷ್ಮಮ್ಮಗೆ ನಮಗೆ ಏನು ಸಂಬಂಧ ಐತಿ? ಆಕೆಯನ್ನು ಸ್ಮರಣೆ ಮಾಡಿದ್ರೆ ಇಷ್ಟ ಆನಂದ ನಮಗೆ ಯಾಕೆ ಆಗಾಕತ್ತೈತಿ ಅಂಥೇಳಿ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಏನೋ ಒಂದು ಋಣಾನು ಬಂದ ಐತಿ, ಒಂದು ನಂಬುದು ಏನೋ ಒಂದು ಋಣ ಐತಿ, ಇಷ್ಟು ಮಾತ್ರ ಹೇಳಬಹುದು. ಇನ್ನೂ ಒಂದು ಮಾತಂತ ತಮಗೆ ಹೇಳ್ತೀನಿ, ಮನೆಯೊಳಗೆ ನಿಮ್ಮ ತಾಯಿ ಇದ್ದಾಳಲ್ಲ, ಅವ್ವ ಅಂತ ಕರೀರಿ, ಎಷ್ಟು ಆನಂದ ಅನಿಸ್ತೈತೆ ನೋಡ್ರಿ. ಏನಿರಬಹುದು ಆ ಶಬ್ದದೊಳಗೆ ಅಂತ, ಅಷ್ಟೊಂದು ಶಕ್ತಿ. ಆದೋನಿ ಲಕ್ಷ್ಮಮ್ಮ, ನಾವು ಮೊದಲೇ ಸರ ಹೇಳಿದೆ ನಿಮಗೇನಂತಂದ್ರೆ, ಮಾದಿಗರ ಮಂಗಮ್ಮ ಮತ್ತು ಬಂಡೆಪ್ಪ ಅಂತ ಹೇಳಿಕಾರ, ಇಬ್ಬರು ತಂದೆ ತಾಯಿಗಳು. ಆ ಆದೋನಿ ಲಕ್ಷ್ಮಮ್ಮನ ತಂದೆ ತಾಯಿಗಳು. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿಯೇ ನೋಡಂತ ಹೇಳಿದಂಗೆ, ಸಣ್ಣಕ್ಕಿದ್ದಾಗಿನಿಂದನೂ ಸಹಿತ ಲಕ್ಷ್ಮಮ್ಮ ಒಂದು ಯೋಗ ಸಾಧನೆಯಲ್ಲಿನ ತೊಡಗಿಬಿಟ್ಟಾಳ. ಹುಟ್ಟಿನಿಂದನ ಬಂದೈತೆ ಆಕೆಗೆ ಅದು. ಯೋಗನ ಇರಲಿ, ವೈರಾಗ್ಯನ ಇರಲಿ, ಅದು ಹೆಂಗೆ ಬರ್ತೈತಿಪ್ಪ ಅಂದ್ರೆ, ಕೆಲವು ಮಂದಿಗೆ ಪುಸ್ತಕವನ್ನು ಓದಿದಾಗ ಭಾಳ ವೈರಾಗ್ಯ ಬರ್ತೈತೆ ರೀ. ಕೆಲವು ಮಂದಿಗೆ ಸ್ಮಶಾನಕ್ಕೆ ಮಣ್ಣು ಕೊಡಕ್ಕೆ ಹೋದಾಗ ವೈರಾಗ್ಯ ಬರ್ತೈತಿ. ನಮ್ಮದು ಒಂದಿನ ಹಿಂಗೆ ಆಕತ್ತಪ್ಪ, ಇಲ್ಲೇ ನಮ್ಮನ್ನು ಮಣ್ಣು ಕೊಡ್ತಾರೋ, ಇಲ್ಲೇ ನಮ್ಮನ್ನು ಸುಡ್ತಾರೋ ಅಂಥೇಳಿ ವೈರಾಗ್ಯ ಹುಟ್ಟತ್ತೆ. ಇನ್ನು ಕೆಲವು ಮಂದಿಗೆ ಡಿಲಿವರಿ ಆಗುವಾಗ ಅವ್ರು ಹಡಿತಿರ್ತಾರಲ್ಲ, ಆವಾಗ ಅವ್ರಿಗೆ ವೈರಾಗ್ಯ ಹುಟ್ಟತ್ತಂತ. ಎಂದೂ ಹುಟ್ಟಬಾರ್ದಪ್ಪ ಮನುಷ್ಯ ಆಗಿ ಅಂಥೇಳಿ. ಪುಸ್ತಕ ಓದಿದವ ಪುಸ್ತಕ ಮುಚ್ಚಿಟ್ಟಪ್ಪ ಅಂದ್ರೆ ಅಲ್ಲಿಗೆ ವೈರಾಗ್ಯ ಮುಗಿದು ಹೋತು. ಮಣ್ಣು ಕೊಡಕ್ಕೆ ಹೋದವ ಸ್ಮಶಾನ ಬಿಟ್ಟು ಹೊರಗೆ ಬಂದಪ್ಪ ಅಂದ್ರೆ ಅವನ ವೈರಾಗ್ಯ ಅಲ್ಲಿಗೆ ಮುಗಿದು ಹೋತು. ಡಿಲಿವರಿ ಆಗೋ ಹೆಣ್ಮಗಳದು ಒಮ್ಮೆ ಚೆಂದಾಗಿ ಡಿಲಿವರಿ ಆತಪ್ಪ ಅಂದ್ರೆ ಆಕಿದು ವೈರಾಗ್ಯ ಅಲ್ಲಿಗೆ ಮುಗಿದು ಹೋತು. ಇಂಥ ವೈರಾಗ್ಯಗಳು ನಮ್ಮ. ಆದ್ರೆ ಆತ್ಮವೈರಾಗ್ಯ ಈ ಥರ ಹುಟ್ಟಿದಾಗಿಂದ ಬಂದಿದ್ದು. ಆ ವೈರಾಗ್ಯ ಎಂಥದಪ್ಪ ಅಂತಂದ್ರೆ, ಆದೋನಿ ಲಕ್ಷ್ಮಮ್ಮಗಿತ್ತಲ್ಲ ಅದು. ಈ ವೈರಾಗ್ಯಕ್ಕನಾಗಲಿ, ಜ್ಞಾನಕ್ಕನಾಗಲಿ, ಮೋಕ್ಷ ಮಾರ್ಗಕ್ಕನಾಗಲಿ ಯಾವ ಜಾತಿ, ಧರ್ಮ, ಮತ, ಪಂಥ ಅಡ್ಡಿ ಬರಕ್ಕೆ ಸಾಧ್ಯವೇ ಇಲ್ಲ. ಇದೇ ಜಾತಿ ಒಳಗೆ ಹುಟ್ಟಿದವನ ಮಹಾತ್ಮಕ್ಕನು ಅಂಥೇಳಿ ಎಲ್ಲೂ ಬರೆದಿಲ್ಲ. ಅದಕ್ಕಾಗಿ ಪ್ರಾರಬ್ಧದಿಂದ ಬರಬೇಕು. ಅದಕ್ಕೆ ಲಕ್ಷ್ಮಮ್ಮ ಮಾದಿಗರಕಿ, ಓಣಿ ಕಸ ಹೊಡಕಿ, ಗಟ್ರ ಸ್ವಚ್ಛ ಮಾಡಕ್ಕೆ ಅಂತ ಹೇಳೇನು ನಿಮಗನ. ಅಂಥಕಿ ಜಗತ್ತಿಗೆ ತಾಯಿ ಆದ್ಲು. ಆಕಿನ ಒಮ್ಮೆ ಕಣ್ಣು ಮುಚ್ಚಿ ಸ್ಮರಣೆ ಮಾಡಿಬಿಟ್ರೆ ಎಷ್ಟು ಆನಂದ ಬರಾಕತ್ತೈತೆ ನಮಗೆ. ಯಾಕಂತ ಹುಚ್ಚ ಅಂತ ಹೇಳಿಕಾರ ಆಕಿಗೆ ಕಲ್ಲು ಹೋಗದಾರ್ರಿ. ಏನೇನೋ ಅಂತೇಳಂತ ಏನೇನೋ ಮಾಡ್ತಿದ್ಲಂತ. ಆಕಿನ್ನ ಕಲ್ಲು ಹೋಗದಾರ ಆಕಿ ಮ್ಯಾಲ.
ಹುಚ್ಚ ಅಂತ ಹೇಳಿಕಾರ ಕಟ್ಟಿ ಹಾಕಿದಾರ ಆಕಿನ ಗಿಡಕ್ಕೆ, ಬಾರ್ಕೋಲ್ನಿಂದ ಬಡದಾರ. ಅಷ್ಟಾದ್ರೂ ಸಹಿತ ತನ್ನ ಆನಂದದೊಳಗನ ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ಹೇಳಿಕರೆ ಹೆಂಗೆ ಶಿಶುನಾಳ ಶರೀಫರು ಹೇಳಿದರು, ಹಂಗೆ ಜಗನ್ಮಾತೆ ಆದೋನಿ ಲಕ್ಷ್ಮಮ್ಮ ಆಕೆಗೆ ಹೊರಗಿಂದ ಪ್ರಜ್ಞೆನೇ ಇಲ್ಲ, ಬಾಹ್ಯ ಪ್ರಪಂಚದ ಅರಿವಿಲ್ಲಕ್ಕಿಗೆ, ಚಿಂತೆ ಮಾಡೋದಿಲ್ಲಕ್ಕಿ, ಇದು ಬಂದೈತಿ ಹೊಕ್ಕತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದೋನಿ ಲಕ್ಷ್ಮಮ್ಮನ ಹುಚ್ಚು ಬಿಡಿಸ್ಬೇಕಂತೇಳಿ ಆಕಿ ಮನ್ಯಾಗ ಹಿರಿಯರೆಲ್ಲರೂ ಕೂಡಿ ಮರ್ಯಪ್ಪ ಅಂತ ಹೇಳಿಕಾರ ಒಬ್ಬನ ಜೋಡಿ ಮದುವೆ ಮಾಡ್ರಂತ. ಆಕಿನ ಮದುವೆ ಮಾಡಿದ್ರೂ ಸಹಿತ ಅಲ್ಲಿ ಚಂದಾಗೆ ಆಕಿಗೆ ಇರೋಕ್ಕಾಗಲಿಲ್ಲ. ಗಂಡನ ಬಿಟ್ಟಕ್ಯಾರ ಮತ್ತು ಹೊಳ್ಳಿ ತಮ್ಮ ಹಳ್ಳಿಗನ ಬಂದ್ಲಂತ. ಆದೋನಿಯಿಂದ 7 ಕಿಲೋಮೀಟ್ರ್ ದೂರ ಆ ಹಳ್ಳಿ ಒಳಗೆ ಅದಾಳ. ಊರಾಗಿನ ಮಂದಿ ಕಲ್ಲು ಒಗ್ಯಾಕತ್ರಂತ ಯಾರದೋ ಬೆನ್ನು ಹತ್ತಿ ಆದೋನಿಗೆ ಬಂದುಬಿಟ್ಲಂತ. ಆದೋನಿ ಒಳಗೆ ಅಡ್ಡಾಡ್ತಿದ್ಲ ಹಂಗೆ ಹುಚ್ಚಿ, ಹೆಂಗೆ ಮೈಮ್ಯಾಲ ಅರಿವಿದ್ರೆ ಇತ್ತು, ಇಲ್ದಿದ್ರೆ ಇಲ್ಲ. ಯಾರೇ ಕೊಟ್ಟರು ತಿಂತೇಳು, ಇಲ್ಲಂದ್ರೆ ಇಲ್ಲ. ಎಂಥ ಯೋಗಿನಿ ಅದಾಳ ಅಂತ ಹೇಳ್ಕಾರ. ನಾ ಹೋಸರ ಹೇಳಿದ್ದು ನಿಮಗೆ, ಒಂದು ಕಡೆ ಕೈಯ ಒಂದು ಕಡೆ ಕಾಲ ಕತ್ತರಿಸಿ ಬಿದ್ದಿತ್ತು, ಖಂಡಭಾತಿ ಯೋಗವನ್ನು ಸಾಧಿಸಿದಂಥ ಮಹಾತ್ಮಳು ಜಗನ್ಮಾತೆ ಆದೋನಿ ಲಕ್ಷ್ಮಮ್ಮ. ಎಷ್ಟು ಕರುಣಾಮಯಿ ಇದ್ಲಕ್ಕೆ ಅಂದ್ರೆ, ಒಬ್ಬಾಕಿಗೆ ಗೌರವ್ವ ಅಂಥೇಳಿ ಕ್ಯಾನ್ಸರ್ ಆಗಿತ್ತಂತ. ಆದೋನಿ ಒಳಗೆ ಗೌರವ್ವ ಅಂತ ಹೆಸರು, ಎದೆ ಕ್ಯಾನ್ಸರ್ ಆಗಿತ್ತು. ಹೈದರಾಬಾದ್ ಕಡೆ ಹೋಗಿ, ದೊಡ್ಡ ಸಿಟಿ ಒಳಗೆ ಹೋಗಿ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಬಂದ್ಲಂತ. ಆವಾಗಿನ ಕಾಲಕ್ಕೆ 6,000 ರೂಪಾಯಿ ಖರ್ಚಾಕಿತ್ತಂತ. 6 ರೂಪಾಯಿ ಇದ್ದಿದ್ದಿಲ್ಲ ಈ ಕಡೆ. ಅತ್ಗೋಂತ ಬಂದ್ಲು ಹೊಳ್ಳಿ ಆದೋನಿಗೆ. ಲಕ್ಷ್ಮಮ್ಮ ಕುಂತಿದ್ಲ ಅಲ್ಲಿ, ಕರುಣಾಮಯಿ, ಕಾರುಣ್ಯ ಸಾಗರ. ಹುಚ್ಚಾಗಿ ಕುಂತಾಳ, ಹರಿದಿದ್ದ ಸೀರೆ, ಹರಿದಿದ್ದ ಜಂಪರ, ಹುಚ್ಚಾಗಿ ಕುಂತಾಳ. ನಾವು ಎಷ್ಟು ಮಳ್ಳಾಗಕತ್ತೀವಿ ನೋಡ್ರಿ, ದೇವ್ರು ಹೆಂಗೆ ನಮ್ಮನ್ನು ಮಳ್ಳು ಮಾಡಕತ್ತಾನ. ಗೌರಮ್ಮ ಅಳ್ಕೋಂತ ಹೊಂಟಾಳ, ಕರಿತಾಳಕಿನ ಲಕ್ಷ್ಮಮ್ಮ ಪ್ಯಾರ್ಲ ಹಣ್ಣು ತಿನ್ನತ್ತಿದ್ಲಂತ. ಕಡ್ಕೊಂಡು ಪ್ಯಾರ್ಲ ಹಣ್ಣು ತಿನ್ನಕತ್ತಿದ್ಲು. ಗೌರಮ್ಮನ ಕರಿತಾಳ, ಬಾಯಲ್ಲಿ ಗೌರಮ್ಮ ಇದನ್ನು ತಿನ್ನಂತ ಹೇಳಿಕಾರ ಹಣ್ಣು ಕೊಟ್ಲಂತ. ಗೌರಮ್ಮಗೆ ಮೊದಲ ದುಃಖ ಆಗಿತ್ತು. ಈಕಿನ ನೋಡಿ ಹಣ್ಣು ತಿನ್ನೋದು ಕೂಡಲೇ ಕಣ್ಣಾಗ ನೀರು ಬಂತು. ಬಡ ಅದನ್ನು ಹಣ್ಣು ತಿಂದುಬಿಟ್ಲಂತ. ನಿಂದ 6,000 ರೂಪಾಯಿಗೆ ನಿಂದ ಆಪ್ರೇಷನ್ ಅಂತ. 6,000 ಅಲ್ಲ, 6 ಪೈಸಾ ಕೊಟ್ಟು ನನಗನ್ಲಂತ. ತನ್ನ ಹಂತೆಕ್ಕಿದ್ದಿದ್ದ 6 ಪೈಸಾ ಗೌರಮ್ಮ ಲಕ್ಷ್ಮಮ್ಮನ ಕೈಯಾಗ ಕೊಟ್ಟು ನಮಸ್ಕಾರ ಮಾಡಿದ್ಲಂತ. ಲಕ್ಷ್ಮಮ್ಮ ಹೇಳಿದ್ಲಂತ, ನಿಂದ ಕ್ಯಾನ್ಸರ್ ಅಲ್ಲ, ಬೇಕಾದಂಥದ್ದಿದ್ರೂ 6 ದಿನದಾಗ ಹೊಕ್ಕತಿ, 60 ಎಕರೆ ಹೊಲದ ಮಾಲಕ್ಕೆ ತಕ್ಕಿ ಅಂತ ಹೇಳಿ ಅಂದುಬಿಟ್ಲಂತ. ನೋಡ್ರಿ ಎಷ್ಟು ಚಂದ ಹೇಳಿದ್ಲು. 6 ದಿನದಾಗ ನೀನು ಕ್ಯಾನ್ಸರ್ ಹೊಕ್ಕತಿ, 60 ಎಕರೆ ಹೊಲದ ಮಾಲಕ್ಕೆ ತಕ್ತಿ, ಚಿಂತೆ ಮಾಡಬೇಡ. ಈಕಿಗೆ ತಾಯಿ ಅಂತ ಕರೆದ್ರಪ್ಪ. ಎಂಥ ಆದೋನಿ ಲಕ್ಷ್ಮಮ್ಮ. ಆಕಿ ಮುಖ ನೋಡ್ರಿ, ಹುಚ್ಚಿದ್ದಂಗೆ ಆದ್ರೂ ಎಷ್ಟಕ್ಕಿ ನೋಡ್ಬೇಕಂತ ಹಂಬಲಾಗಕತ್ತೈತಿ. ಅದಕ್ಕಾಗಿ ಅಂಥ ಆದೋನಿ ಲಕ್ಷ್ಮಮ್ಮ ಏನೇನೋ ಲೀಲೆಗಳನ್ನು ಮಾಡಿದ್ಲು. ಆಕೆ ಹೇಳಿದ್ದನ ಖರೆ ಆತು, ನುಡಿದಿದ್ದನ ವೇದ ಆಗಿ ಹೋತು. ಕಾಣಕ್ಕೆ ನೋಡ್ರೆ ತಿರುಕನಂತೆ ಕಂಡವರು ಆತ ಮಹಾರಾಜ ಯೋಗಿ ಇದ್ದ. ಹರ್ಷದಿಂದಲೇ ಸರ್ವರನ್ನು ಸಮದೃಷ್ಟಿಲಿ ನೋಡಿದ್ದ. ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದು ಕೊಡ್ತಿದ್ದ ಅಂತೇಳಿ ಸಿದ್ಧಾರ್ಥರ ಬಗ್ಗೆ ಹೇಳಿದಂಗೆ ಆದೋನಿ ಲಕ್ಷ್ಮಮ್ಮ ಹುಚ್ಚಿದ್ಲು ಕರೆ, ಮಹಾತ್ಮಳನೇ ಇದ್ಲು. ಕಾಣಾಕ ಹುಚ್ಚಿ ಹಂಗೆ. ಅಂಥ ಆದೋನಿ ಲಕ್ಷ್ಮಮ್ಮ ಆಕೆ ಏನು ಆಶೀರ್ವಾದ ಮಾಡಿದ್ಲಲ್ಲ, 6 ದಿನದಾಗ ಆಕೆ ಎದಿಗಾದಂಥ ಹುನ್ನ ಕಿತ್ಕೊಂಡು ಬಿತ್ತಂತ, ಆರಾಮಾದ್ಲಂತ. ಮುಂದೆ 6 ವರ್ಷದ ಒಳಗನ 60 ಎಕರೆ ಹೊಲದ ಮಾಲಕ್ಕೆ ತೆಗಿದ್ಲು ಆದೋನಿ ಒಳಗೆ ಗೌರಮ್ಮ, ಆ ಲಕ್ಷ್ಮಮ್ಮನ ಆಶೀರ್ವಾದದಿಂದ. ಅಂಥ ಲಕ್ಷ್ಮಮ್ಮ 1933 ತನ್ನ ದೇಹವನ್ನು ತ್ಯಾಗ ಮಾಡಿದಾಳ. ಅಷ್ಟಾದ್ರೂ ಸಹಿತ ಇವತ್ತು ನಾವು ಆಕಿನ ಸ್ಮರಿಸಾತೇವಂದ್ರೆ ನಮ್ಮೆಲ್ಲರಿಗೂ ನಿಜವಾಗಿಯೂ ಆ ಆದೋನಿ ಲಕ್ಷ್ಮಮ್ಮ ಮಹಾಯೋಗಿನಿಯ ಆಶೀರ್ವಾದ ಐತಿ. ನಮ್ಮೆಲ್ಲರಿಗೂ ಸಹಿತ ಸುಖ ಶಾಂತಿ ಸಮೃದ್ಧಿಯನ್ನು ಆದೋನಿ ಲಕ್ಷ್ಮಮ್ಮ ಕೊಟ್ಟು ಅನುಗ್ರಹಿಸಲಿ ಅಂಥೇಳಿ ಆಕೆ ಶ್ರೀಚರಣದೊಳಗೆ ಪ್ರಾರ್ಥನೆ ಮಾಡೋಣ.